ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಸ್ ವಿತ್ ಹೇಮಾ ಶೆಟ್ಟಿ. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ಇದೇನಂತ ನೋಡ್ತಾ ಇದ್ದೀರಾ? ಸೊ ಇವತ್ತೊಂದು ಸ್ಪೆಷಲ್ ಆದ ಕೋಸ್ಟಲ್ ಡೆಲಿಕೇಸಿ, ನನ್ನ ಫೇವ್ರೆಟ್ ಬಂಗಡ ತವಾ ಫ್ರೈ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ. ಇದಕ್ಕೆ ಮಕ್ರೆಲ್ ಅಂತಾನೂ ಹೇಳ್ತಾರೆ. ಜಾಸ್ತಿ ಯಾವುದೇ ಇಂಗ್ರೀಡಿಯೆಂಟ್ಸ್ ಇಲ್ಲದೆ ಸಿಂಪಲ್ ಆಗಿ ಬರೀ 3 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಯಾವ ಥರ ಕ್ವಿಕ್ಕಾಗಿ ಟೇಸ್ಟಿ ಯಮ್ಮಿ ಸ್ಪೈಸಿ ಬಂಗಡ ತವಾ ಫ್ರೈ ಮಾಡ್ಬೋದು ಅಂತ ಇವತ್ತು ನಿಮಗೆ ಹೇಳಿಕೊಡ್ತೀನಿ. ಇಲ್ಲಿ ನಾನು ಆಲ್ಮೋಸ್ಟು ಒಂದು 3/4 kg ಫಿಶ್ ಫ್ರೈ ತೊಗೊಂಡಿದ್ದೀನಿ. ಸೊ ಈ ಥರ ನೀಟಾಗಿ ಕ್ಲೀನ್ ಮಾಡಬೇಕು. ಒಂದು 2-3 ಸಲ ಕ್ಲೀನ್ ಮಾಡಿ ಈ ಥರ ನಾನು ಕಟ್ ಪೀಸ್ ಹಾಕಿಸಿದ್ದೀನಿ. ಅವ್ರ ಹತ್ರ ಮಾರ್ಕೆಟಲ್ಲಿ ಕಟ್ ಮಾಡುವಾಗಲೇ ಕಟ್ ಪೀಸ್ ಹಾಕಿಸಿದ್ದೀನಿ. ನಿಮಗೆ ಬೇಕಾದರೆ ನಿಮಗೆ ಆ್ಯಸ್ ಪರ್ ಯೋರ್ ರಿಕ್ವೈರ್ಮೆಂಟ್ ನಿಮಗೆ ಯಾವ ಥರ ಬೇಕೋ ಆ ಥರ ಕಟ್ ಪೀಸ್ ಹಾಕಿಸ್ಬೇಕು. ಈಗ ನೀಟಾಗಿ ಕ್ಲೀನ್ ಆಗಿದೆ. ಬನ್ನಿ ಮಸಾಲಕ್ಕೆ ಏನೇನು ಬೇಕಂತ ನಾನು ಇವಾಗ ಹೇಳ್ತೀನಿ. ಬನ್ನಿ ರೆಡಿ ಮಾಡೋಣ. ಫಸ್ಟಿಗೆ ನಾವು ಚಿಲ್ಲಿ ಪೌಡರ್ ಹಾಕಬೇಕು, ಆದ ನಂತರ ಟರ್ಮರಿಕ್, ಆದ ನಂತರ ಸಾಲ್ಟ್ ಮತ್ತು ಟ್ಯಾಮ್ರಿನ್. ಆ ಟ್ಯಾಮ್ರಿನಲ್ಲಿ 2 ರೀತಿದು ಬರುತ್ತೆ. ಬರೀ ಒಂದು ಹುಳಿ ಬರುತ್ತೆ, ಇನ್ನೊಂದು ಹುಳಿ ಸಿಹಿ ಬರುತ್ತೆ. ಹುಳಿ ಸಿಹಿ ಬರುವಂಥ ಟ್ಯಾಮ್ರಿನ್ ತಗೊಳ್ಳಿ, ಹುಣಸೆ ಹಣ್ಣು. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ವೆರಿ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿ ಅಂತಲೇ ಹೇಳ್ಬೋದು. ಯಾರು ಬೇಕಾದರೂ ಮಾಡ್ಬೋದು. ಸೊ ಈ ಥರ ಮಸಾಲ ಹಾಕಿ ನಾವು ಮ್ಯಾರಿನೇಷನ್ಗೆ ಇಡಬೇಕು. ಆದ ನಂತರ ನಾವು ಫಿಶ್ ಈ ಥರ ಮಸಾಲ ನೋಡಿ ನೀಟಾಗಿ ಹಿಡ್ಕೋಬೇಕು. ಸೊ ಯಾಕಂದರೆ ಕಟ್ ಪೀಸ್ ಹಾಕಿರ್ತೀವಿ ಅಲ್ಲ, ಒಳಗಡೆ ಎಳ್ಕೋಬೇಕು ಮಸಾಲ. ಸೊ ಇವಾಗ ರೆಡಿಯಾಗಿದೆ. ಇನ್ನು ಒಂದು 30 ಮಿನಿಟ್ಸ್ ನಾವು ಮ್ಯಾರಿನೇಷನ್ಗೆ ಹಾಕಿ ಇಡಬೇಕು. ಆದ ನಂತರ ನಾವು ಗ್ಯಾಸ್ ಆನ್ ಮಾಡಿ ಗ್ಯಾಸಲ್ಲಿ ಒಂದು ತವ ಇಟ್ಟು, ತವ ಕಾದ ನಂತರ ಕೊಕೊನಟ್ ಆಯಿಲ್ ಹಾಕಬೇಕು. ನಾನು ಕೊಕೊನಟ್ ಆಯಿಲ್ ಯೂಸ್ ಮಾಡೋದು. ಅಂದರೆ ಅದು ಬಂಗಡ ತವ ಫ್ರೈಗೆ ಕೊಕೊನಟ್ ಆಯಿಲ್ ಸೂಪರಾಗಿರುತ್ತೆ. ಅದು ಎಣ್ಣೆ ಬಿಸಿ ಆದ ನಂತರ ಈ ಥರ ಫಿಶನ್ನು ನೀಟಾಗಿ ಈ ಥರ ಒಂದೊಂದಾಗಿ ಹಾಕಿ ಫ್ರೈ ಮಾಡೋಕ್ಕೆ. ಅದರ ಮೇಲೆ ಈ ಥರ ಕರಿಬೇವಿನ ಸೊಪ್ಪನ್ನು ಹಾಕಿದರೆ ನಿಮಗೆ ಸ್ವಲ್ಪ ಒಳ್ಳೆ ಫ್ಲೇವರ್ ಕೊಡುತ್ತೆ. ಅದು ಕೊಕೊನಟ್ ಆಯಿಲ್ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅದರ ಒಂದು ಫ್ರೇಗ್ನೆನ್ಸ್ ಸ್ಮೆಲ್ಲೇ ಬೇರೆ. ಎಷ್ಟು ಒಂದು ಒಳ್ಳೆ ಪರಿಮಳ ಬರುತ್ತೆ ಅಂತ ಗಮ್ ಅಂತ ಅನಿಸುತ್ತೆ ನೋಡಿ. ಇವಾಗ ಒಂದು ಮಿನಿಮಮ್ ಒಂದು 7 ಮಿನಿಟ್ಸ್ ಒಂದು ಸೈಡ್ ಹಾಕಿ ಕಾಯಬೇಕು. ಅದು ಒಂದು ಸೈಡ್ ಆದ ನಂತರ ಇನ್ನೊಂದು ಸೈಡ್ ಕಾಯೋಕ್ಕೆ ನಾವು ಸ್ವಲ್ಪ ಹೊತ್ತು ಬಿಟ್ಟು ಅದು ಮಸಾಲೆ ಎಲ್ಲ ನೀಟಾಗಿ ಇದಾದ ನಂತರ ನಾವು ಇನ್ನೊಂದು ಸೈಡ್ ಉಲ್ಟಾ ಮಾಡಿ ಹಾಕಬೇಕು. ಸೊ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮಸಾಲ ಬೇರೆ ತುಂಬ ಚೆನ್ನಾಗಿ ಎಳ್ಕೊಂಡಿದೆ. ಕಲರ್ ಬೇರೆ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಈ ಥರ ಕರಿಬೇವಿನ ಸೊಪ್ಪನ್ನ ಹಾಕಿದಾಗ ಅದರ ಒಂದು ಫ್ಲೇವರೇ ಬೇರೆ ಕೊಡುತ್ತೆ, ಟೇಸ್ಟೇ ಬೇರೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಅದು ನನ್ನ ಫೇವ್ರೆಟ್ ಫಿಶ್ ಇದು, ಮಕ್ರೆಲ್ ಬಂಗಡ ತವಾ ಫ್ರೈ. ಸೊ ಇದಿದ್ದರೆ ಒಂದು ಊಟ ತುಂಬ ಚೆನ್ನಾಗಿ ಸೇರುತ್ತೆ. ಅದು ಗೊತ್ತಲ್ಲ, ನಮ್ಮ ಮ್ಯಾಂಗ್ಳೂರು ಫೇಮಸ್ ಡೆಲಿಕೇಸಿ ಫಿಶ್ ಫ್ರೈ, ಕೋಸ್ಟಲ್ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಕೋಸ್ಟಲ್ ಡೆಲಿಕೇಸಿ ಅಂತಲೇ ಹೇಳ್ಬೋದು. ನಮಗೆ ಮಂಗಳೂರಿನವ್ರಿಗೆ ಈ ಥರ ಒಂದು ಫಿಶ್ ಇದ್ದರೆ ಊಟ ತುಂಬ ಚೆನ್ನಾಗಿ ಸೇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫಿಶ್ ನೋಡಿ. ಇದನ್ನು ಇವಾಗ ಉಲ್ಟಾ ಮಾಡಿ ಹಾಕಬೇಕು. ನಾನು ಉಲ್ಟಾ ಮಾಡಿದ್ದೀನಿ. ಸೊ ಅದಾದ ನಂತರ ಫಿಶ್ ರೆಡಿ ಆಯಿತು ನೋಡಿ. ಈ ಥರ ಬಾಯ್ಲ್ಡ್ ರೈಸ್ ಜೊತೆಗೆ ಹಾಕಿ ಇವಾಗ ಸರ್ವ್ ಮಾಡಬೇಕು. ಇವಾಗ ಫಿಶ್ ಫ್ರೈ ರೆಡಿಯಾಗಿದೆ. ನೋಡೋಣ ಟೇಸ್ಟ್ ಹೇಗೆ ಆಗಿದೆ ಅಂತ. ಕಲರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಹೇಗೆ ಬಂದಿದೆ ಅಂತ ನೋಡೋಣ. ಸೊ ಇದು ನಿಮಗೆ 1 ಬೈಟ್ ಗೈಸ್. ವಾವ್, ಟೇಸ್ಟ್ ಸಖತ್ತಾಗಿ ಬಂದಿದೆ. ಮಸಾಲ ಎಲ್ಲ ಪರ್ಫೆಕ್ಟಾಗಿ ಎಳ್ಕೊಂಡಿದೆ. ಉಪ್ಪು ಖಾರ ಹುಳಿ ಎಲ್ಲ ಪರ್ಫೆಕ್ಟಾಗಿ ಬಂದಿದೆ. ಮತ್ತು 30 ಮಿನಿಟ್ಸ್ ಮ್ಯಾರಿನೇಷನ್ಗೆ ಹಾಕಿದಾಗ ಈ ಥರ ಕಟ್ ಪೀಸ್ ಮಾಡಿದಾಗ ನೀಟಾಗಿ ಮಸಾಲ ಎಳ್ಕೊಳ್ಳೋದ್ರಿಂದ ನಿಮಗೆ ಪರ್ಫೆಕ್ಟಾಗಿ ಕರೆಕ್ಟಾಗಿ ನೀಟಾಗಿ ಮಸಾಲ ಬ್ಲೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಏನೂ ಟೆನ್ಷನ್ ಇಲ್ಲ. ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಆಗೋ ರೆಸಿಪಿ. ಯಾರು ಬೇಕಾದರೂ ಮನೆಯಲ್ಲಿ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿದೆ. ಅದು ಬಂಗಡ ಗೊತ್ತಲ್ಲ, ಎಲ್ಲರಿಗೂ ಇಷ್ಟ ಆಗುವಂಥ ಫಿಶ್. ನನ್ನಂತೂ ಫೇವ್ರೆಟ್ ಫಿಶ್. ಎನಿ ಟೈಮ್ ಇದ್ದರೂ ನಾನು ಎನಿ ಟೈಮ್ ಊಟ ಮಾಡ್ತೀನಿ. ತುಂಬ ಇಷ್ಟ, ತುಂಬ ಟೇಸ್ಟಿಯಾಗಿ ಬಂದಿದೆ. ಫಿಶ್ ಬೇರೆ ತುಂಬ ಫ್ರೆಶ್ ಆಗಿತ್ತು, ತುಂಬ ಟೇಸ್ಟಿಯಾಗಿತ್ತು, ಯಮ್ಮಿ ಆಗಿತ್ತು. ಸೊ ಮಸಾಲ ಎಲ್ಲ ನೀಟಾಗಿ ಎಳ್ಕೊಂಡು ಪರ್ಫೆಕ್ಟಾಗಿ ಬಂದಿದೆ ಗೈಸ್. ಈ ಥರ ರೆಸಿಪಿಯನ್ನು ನೀವು ಟ್ರೈ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಬರ್ತೀನಿ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್. ಈ ವಿಡಿಯೋ ಹೇಗಿತ್ತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್, ಬಾಯ್.